ಮತ್ತೊಂದು ಬ್ಯೂಟಿಫುಲ್ ಹೇರ್ ಕಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಸ್ಟ್ರೇಟ್ ಕಟ್. ನೋಡಿ ನಿಮಗೆಲ್ಲ ಇಷ್ಟ ಆಗುತ್ತೆ. ಕೆಲವೊಂದು ನಾನು ಹೇರ್ಸಲ್ಲಿ ಸಿರಮನ್ನು ಬಳಸ್ತಿರ್ತೀನಲ್ಲ, ಸೊ ಅದನ್ನು ಕೂಡ ಮುಂದಿನ ಒಂದು ವ್ಲಾಗ್ಸ್ಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಹೊಸಬ್ರು ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ನ ಒತ್ತದೇ ಹೋಗಬೇಡಿ. ಬೆಲ್ ಬಟನ್ ಒತ್ತೋದ್ರಿಂದ ನನ್ನ ವೀಡಿಯೋದ ನೋಟಿಫಿಕೇಷನ್ ಬರುತ್ತೆ. ಸೊ ಅದು ಸಲುವಾಗಿ ಹೇಳಿದ್ದು. ಹಾಗೆ ಸಾಕಷ್ಟು ಜನ ಕೇಳ್ತಿರ್ತೀರ ತಲೆ ಕೂದಲಿಗೆ ಏನು ಹಚ್ಕೋತೀರಾ ಅಂಥೇಳಿ. ಕೂದಲಿಗೆ ಹಚ್ಚೋದು ಅಷ್ಟೇ ಅಲ್ಲ, ಸೊ ನಮ್ಮ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗ್ತೈತಿ. ಇನ್ ಡೀಟೇಲ್ ಆಗಿ ನಾನು ಮುಂಬರೋ ವೀಡಿಯೋಸ್ಗಳಲ್ಲಿ ಮತ್ತೆ ಶೇರ್ ಮಾಡ್ಕೊತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಲಾಂಗ್ ಹೇರ್ ಕಟ್ನ ಮಾಡ್ತಾಯಿದ್ದೀನಿ. ಜಾಸ್ತಿ ಏನಿಲ್ಲ, ಸ್ವಲ್ಪ ಮಾಡ್ತಿದ್ದೀನಿ. ಆದಷ್ಟು ಲೆಂತನ್ನು ಇಟ್ಕೊಂಡೇ ನಾನು ಕಟ್ ಮಾಡೋದು. ಅದರಲ್ಲೂ 6 ಮಂತ್ ಒನ್ಸ್ ಇಲ್ಲಾಂದರೆ 1 ಇಯರ್ ಆಗುತ್ತೆ. ಜಾಸ್ತಿ ನಾನು ಕಟ್ ಮಾಡೋದು ಕಡಿಮೆನೇ. ಯಾಕಂತಂದರೆ ಟೈಮ್ ಕೂಡ ಸಿಗಂಗಿಲ್ಲ. ಹಾಗೆ ನನಗೆ ಈ ಪಾರ್ಲರ್ಗೆ ಹೋಗ್ಲಿಕ್ಕಂತೂ ತೀರಾನೇ ಟೈಮ್ ಸಿಗಂಗಿಲ್ಲ. ಸೆಲ್ಫ್ ಕಟ್ ಮಾಡ್ಕೋಬೇಕು ಅಂತೀನಿ, ಅದನ್ನು ಕೂಡ ಟೈಮ್ ಸಿಗಲ್ಲ. ಬಹಳನೇ ಕಷ್ಟ ಆಗುತ್ತೆ. ಸೊ ಲಾಂಗ್ ಹೇರ್ಸ್ನ ಸೆಲ್ಫಾಗಿ ಕಟ್ ಮಾಡ್ಕೊಳ್ಳೋದು. ಸೊ ಅದಕ್ಕೋಸ್ಕರ ಫೈನಲಾಗಿ ನಾನು ಕಟ್ ಮಾಡ್ಕೊಳ್ಳೇಬೇಕಾಗಿತ್ತು. ಸ್ವಲ್ಪ ಟ್ರಿಮ್ ಮಾಡೋದ್ರಿಂದ ಲಾಂಗ್ ಹೇರ್ಸು ಇನ್ನಷ್ಟು ಒಂದು ಸ್ವಲ್ಪ ಅಟ್ರ್ಯಾಕ್ಷನ್ ಆಗಿ ಕಾಣಿಸುತ್ತೆ. ಹಾಗೆ ಬೆಳೆಯೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಆದಷ್ಟು ನಾವು 3 ಮಂತ್ಸ್ ಅಥವಾ 6 ಮಂತಿಗೆ ಒಂದು ಸತಿ ನಾವು ಕಟ್ ಮಾಡಬೇಕಾಗತ್ತೆ ಹೇರ್ಸನ್ನು. ಒಂಚೂರಾದರೂ ಕಟ್ ಮಾಡಬೇಕು. ಆಮೇಲೆ ಸ್ಪ್ಲಿಟ್ ಎಂಡ್ಸ್ನ ಕಟ್ ಮಾಡಬೇಕು. ಓಕೆನಾ? ಸ್ಪ್ಲಿಟ್ ಎಂಡ್ಸ್ ಅಂದರೆ ಇವಾಗ ಒಂದರಲ್ಲಿ ಎರಡಾಗಿರ್ತದಲ್ಲ, ಸೊ ಆ ಒಂದು ಹೇರ್ಸ್ಗಳನ್ನು ನಾವು ಇಟ್ಕೊಂಡ್ರೆ ಗ್ರೋತ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗಲ್ಲ. ಹಾಗಾಗಿ ಓಕೆ, ಇನ್ನು ಮುಂದಿನ ಶಾಪಿಗೆ ಹೋಗ್ತಿದ್ದೀನಲ್ಲ, ಇದು ಭಾಳ ನನಗೆ ಸ್ಪೆಷಲ್ಲ. ಇವ್ರು ಬಂದುಬಿಟ್ಟು ನಮ್ಮ ಸಿಂದಗಿ ಊರಿನವರೇ. ಹಾಗೆ ನಾನು ಯಾವಾಗಲೂ ಇಲ್ಲಿ ಒಂದು ಫ್ರೆಂಡ್ಸ್ ಶಾಪ್ಗೆಲ್ಲ ಹೋಗ್ತಿದ್ವಿ, ಬಟ್ ಇದ್ರ ಹಿಂದ್ಗಡೆ ಪಾರ್ಲರ್ ಐತೆ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಹಾಗೆ ಇವರು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವ್ರದ್ದು ಒಂದು ವಿಡಿಯೋನ ನೋಡ್ತಿದ್ದೆ. ನೋಡಿದ ತಕ್ಷಣ ಸೊ ಇವರು ಸಿಂದಗಿಯವರು ಅಂತ ಗೊತ್ತಾದಮೇಲೆ ಹಾಗೆ ಪಾರ್ಲರ್ ಐತಂತನೂ ಗೊತ್ತಾಯಿತು. ಅಂದರೆ ಫಸ್ಟ್ ವ್ಲಾಗ್ಸ್ ಎಲ್ಲ ನೋಡ್ಕೊತಾ ಇದ್ದೆ. ಆಮೇಲೆ ಬರ್ತಾ ಬರ್ತಾ ಅವ್ರದ್ದು ಸೊ ಏನದು ಪಾರ್ಲರ್ ಐತಂತ ಗೊತ್ತಾಯಿತು. ಹಾಗಾಗಿ ಯೂಟ್ಯೂಬಿಂದ ನಾನು ಇನ್ಸ್ಟಾಕ್ಕೆ ಹೋಗಿದೆ. ಸೊ ಇನ್ಸ್ಟಾದಿಂದ ಸೊ ಡೈರೆಕ್ಟ್ ಇದು ಅವ್ರು ಏನದು ವರ್ಕ್ ಮಾಡ್ತಾರಲ್ಲ, ಸೊ ಪಾರ್ಲರ್ಗೆ, ಸೊ ಅಲ್ಲಿ ಕನೆಕ್ಟ್ ಆದೆ. ಗೊತ್ತಾಯಿತು ಎಲ್ಲೈತಿ ಏನೈತಿ ಪ್ಲೇಸ್. ಯಾಕಂದರೆ ಅದು ಓಪ್ನಿಂಗ್ ಮಾಡಿದ್ದೆಲ್ಲ ವೀಡಿಯೋಸ್ ಎಲ್ಲ ಶಾರ್ಟ್ ವೀಡಿಯೋಸ್ ಎಲ್ಲ ಹಾಕಿದರು. ಹಾಗಾಗಿ ಸೊ ಇಷ್ಟ ಆಯಿತು. ಎಲ್ಲೂ ಕೂಡ ಜಾಸ್ತಿ ಹೋಗ್ಲಿಕ್ಕೆ ಇಷ್ಟಪಡ್ತಿದ್ದಿಲ್ಲ. ಫಸ್ಟ್ ಟೈಮ್ ನಾನು ತುಂಬ ಇಷ್ಟಪಟ್ಟು ಬಂದಿದ್ದು ಅಂತಂದರೆ ಪಾರ್ಲರ್ ಅಂದರೆ ಇದೇ ಫಸ್ಟ್ ಅಂತ ಅನಿಸುತ್ತೆ ನನಗೆ. ಲಾಸ್ಟ್ ಟೈಮು ಇದೇ ಸಿಂದಗಿಯಲ್ಲೇ ಮಾಡಿಸಿದ್ದೆ. ಅದು ಫಸ್ಟು, ಇದು ಸೆಕೆಂಡ್ ಟೈಮ್ ಸಿಂದಗಿಯಲ್ಲಿ ನಾನು ಮಾಡ್ಕೊಳ್ಳೋದು. ಹಾಗೆ ಇನ್ನು ಅಲ್ಲಿ ಫಸ್ಟ್ ಏನು ಹೋಗಿದ್ದಿಲ್ಲ, ಅದು ಅಲ್ಲಿ ಹೋಗಲಿಲ್ಲ ನಾನು ಈ ಸತಿ. ಏನೋ ಸ್ವಲ್ಪ ಟೈಮ್ ಸಿಗಲಿಲ್ಲೇನೋ ಹಾಗೆ. ಆಮೇಲೆ ಇದನ್ನು ನಾನು ನೋಡಿದ ಮೇಲೆ ಸೊ ಇಲ್ಲಿ ವಿಸಿಟ್ ಕೊಡಲೇಬೇಕು, ಏನೋ ಸ್ಪೆಷಲ್ ಐತಿ, ಸ್ವಲ್ಪ ಹೈಜೆನಿಕ್ ಮೇಂಟೈನ್ ಮಾಡ್ತಾರೆ ಹಾಗೆ ಅಂಥೇಳಿ ನನಗಿಷ್ಟ ಆಗಿಯೇ ಇಲ್ಲಿ ಬಂದಿದ್ದೆ. ಸೊ ನೋಡ್ತಿರ್ಬೋದು, ರಿಯಲಿ ಭಾಳ ಖುಷಿಯಾಯಿತು. ಸಿಕ್ಕಾಪಟ್ಟೆ ಸ್ಪೇಸ್ ಸತಿ ಒಂದು ಪ್ರತಿಯೊಂದು ಏನದು ಹೇರ್ ಕಟಿಂಗ್ ಆಗಿರ್ಬೋದು, ಫೇಶಿಯಲ್ ಆಗಿರ್ಬೋದು, ಹಾಗೆ ಬಾಡಿ ಮಸಾಜಿಗಾಗಿರ್ಬೋದು, ಕೆಲವೊಂದು ಕ್ಯಾಬಿನ್ಸ್ ಥರ ಮಾಡಿದ್ದಾರೆ. ಕೆಲವೊಂದು ರೂಮ್ಸು ಅಂದರೆ ಸಾಕಷ್ಟು ರೂಮ್ಗಳನ್ನು ಇಟ್ಕೊಂಡಿದ್ದಾರೆ. ಇಷ್ಟ ಆಯಿತು. ಬರೀ ಒಂದು ಚಿಕ್ಕ ರೂಮಲ್ಲಿ ಅಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಸಾಕಷ್ಟು ರೂಮ್ಗಳಿದ್ದಾವೆ. ಒಂದು 5-6 ರೂಮು ನನ್ನ ಒಂದು ಲೆಕ್ಕದ ಪ್ರಕಾರ, ಬಟ್ ಎಕ್ಸಾಕ್ಟಾಗಿ 5 ಇರ್ಬೋದೇನೋ. ಓಕೆ, ಪರವಾಗಿಲ್ಲ, ಮಸ್ತಿತ್ತು. ಅಂದರೆ ಇವಾಗ ನಾವು ಸಿಟಿಗಳಲ್ಲೆಲ್ಲ ನೋಡ್ತೀವಲ್ಲ, ಅದೇ ರೀತಿ ಇವರು ಅರೇಂಜಬಲ್ ಆಗಿ ಇಟ್ಟಿರ್ತಾರೆ. ಯಾರಾದರೂ ಸಿಂಧಿಯವರು ನೋಡ್ತಿದ್ರೆ ದಯವಿಟ್ಟು ಅವರಿಗೆ ಒಂದು ಶಾಪಿಗೆ ಹೋಗಿ ಸೊ ಚಲೋ ಮಾಡ್ತಾರೆ. ಹೇರ್ ಕಟ್ ಆಗಿರ್ಬೋದು, ಫೇಶಿಯಲ್ ಆಗಿರ್ಬೋದು. ಹಾಗೆ ಇವರು ಮ್ಯಾರೇಜ್ ಬ್ರೈಡಲ್ ಮೇಕಪ್ ಕೂಡ ಮಾಡ್ತಾರೆ. ಹಾಗಾಗಿ ಸ್ವಲ್ಪ ಇವರು ಕೂಡ ಸಿಂದಗಿ ಒಳಗೆ ಫೇಮಸ್ ಅದಾರ.
ಯಾರಿಗೂ ಗೊತ್ತಿಲ್ಲ ಅನ್ನೋರಿಗೆ ಹೋಗ್ಬೋದು. ಯಾಕಂದರೆ ನನಗೆ ಇಷ್ಟು ದಿವಸ ಗೊತ್ತಿದ್ದಿದ್ದಿಲ್ಲ. ಗೊತ್ತಾಗಿ ನೀವೊಂದು 4-5 ಮಂತ್ಸ್ ಆತೇನೋ ಇವ್ರು ನನಗೆ ಈ ರೀತಿ ಶಾಪ್ ಐತಿ, ಈ ರೀತಿ ಇವ್ರು ಸಿಂದಗಿಯವರು ಅಂತ ನನಗೆ ಗೊತ್ತಾಗಿ. ಚಲೋ ಮಾತಾಡ್ತಾರೆ, ಚಲೋ ಹಚ್ಕೊಂತಾರ. ಹಾಗೇ ಯಾವುದೇ ಕೂಡ ಆ್ಯಟಿಟ್ಯೂಡ್ ಇಲ್ಲ. ಭಾಳ ಫ್ರೆಂಡ್ಲಿ ಆ್ಯಂಡ್ ಫ್ರೀ ಆಗಿರ್ತಾರೆ. ಅದು ಭಾಳ ಇಷ್ಟ ಆಯಿತು. ಹಾಗೆ ಎಷ್ಟು ಇವಾಗ ಕೂದಲು ಎಷ್ಟು ನೋಡಿ ಅವರೇ ತಿಳ್ಕೊಂಡು ಲೆಂತ್ ಇಟ್ಕೊಂಡೇ ಒಂಚೂರು ಅಷ್ಟೇ ಕಟ್ ಮಾಡಿದರು. ಚೂರು ಕಟ್ ಮಾಡಿ ನನಗೆ ಒಂದು ಶೇಪ್ ಕೊಟ್ಟರು, ಒಳ್ಳೆ ಶೇಪ್ ಕೊಟ್ಟರು. ತೋರಿಸ್ತೀನಿ ಮತ್ತು ಶಾರ್ಟ್ ವಿಡಿಯೋಗಳಲ್ಲಿ ನಾನು ಹಾಕಿದ್ದೀನಿ, ನೋಡ್ಬೋದು ನೀವು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ವಿಸಿಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಏನಾದರೂ ಸಬ್ಸ್ಕ್ರೈಬ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನನಗೆ ಆದಷ್ಟು ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಪದೇ ಪದೇ ಹೇಳ್ತೀನಿ ಅಂತ ಇರಿಟೇಟ್ ಆಗಬೇಡ್ರಿ. ಬಟ್ ನನಗೆ ಆ ಟೈಮ್ ಗೊತ್ತಿಲ್ಲ. ಸ್ವಲ್ಪ ಫ್ರೀಯಾಗಿ ಮಾಡಬೇಕು ಅಂತ ಅಂದ್ಕೊತೀನಿ. ಫ್ರೀ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಸ್ಕೂಲ್ಗೆ ಹೋಗೋದ್ರಿಂದ, ಸ್ಕೂಲ್ ಬಿಟ್ಟರೆ ಮನೆ ಕೆಲಸ, ಹಾಗೆ ಅದರೊಳಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನಾನು ಚೂರುಪಾರು ವೀಡಿಯೋಸ್ ಮಾಡ್ಕೊತೀನಿ. ಇಲ್ಲಾಂದರೆ ರೀಲ್ಸ್ ಹಾಕ್ತಾಯಿರ್ತೀನಿ. ಒಂದು 15-20 ನಿಮಿಷ ಅಷ್ಟೇ, ಭಾಳ ಟೇಕ್ಸ್ ಎಲ್ಲ ತೊಗೊಂಗಿಲ್ಲ. ಆದಷ್ಟು ಫಾಸ್ಟಾಗಿ ಮಾಡ್ತೀನಿ, ಯಾಕಂದರೆ ನನಗದು ರೂಢಿ ಇರೋದ್ರಿಂದ ನಾನು ಮಾಡ್ತೀನಿ. ಹಾಗೆ ಇನ್ನೊಂದು ಖುಷಿ ವಿಚಾರ, ನನ್ನ ಒಂದು ಚಾನಲ್ಗೆ ನನ್ನ ಸ್ಕೂಲಿಂದ ಪೇರೆಂಟ್ಸ್ ಆಗಿರ್ಬೋದು ಮತ್ತು ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರು ನೋಡಿಕೊಂಡು ಸೊ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದರು. ಸೊ ಭಾಳ ಖುಷಿಯಾಯಿತು. ಮತ್ತು ಅವರು ಸಪೋರ್ಟ್ ಮಾಡ್ತೀನಿ ಮೇಡಮ್, ನಿಮ್ಗೆ ಸಪೋರ್ಟ್ ಮಾಡಲಿ ಯಾರಿಗೆ ಸಪೋರ್ಟ್ ಮಾಡಲಿ ಅಂತ ನಮ್ಮೊಬ್ಬರು ಸ್ಟೂಡೆಂಟ್ ಹೇಳಿದರು. ನನಗೆ ಭಾಳನೇ ಖುಷಿಯಾಯಿತು. ಯಾಕಂತಂದರೆ ಈಗಿನ ಜನ್ರೇಷನಲ್ಲಿ ಯೂಟ್ಯೂಬು, ರೀಲ್ಸು, ಇನ್ಸ್ಟಾಗ್ರಾಮ್ ಅಂದ ತಕ್ಷಣ ಬೇರೆಯೇ ರೀತಿ ಅಂದರೆ ನೋಡ್ತಾರೆ. ಅಂಥದ್ರಲ್ಲಿ ಸ್ವಲ್ಪ ಯಾರಾದರೂ ನೋಡಿದ್ರೆ ನನಗೊಂಥರ ರೀತಿ ಮುಜುಗರ. ಸೊ ನಮಗೆಲ್ಲ ಇದರಲ್ಲಿ ಇಂಟ್ರೆಸ್ಟು. ಬಟ್ ಅವ್ರಿಗೆಲ್ಲ ಏನು ಅನಿಸುತ್ತೆ, ಏನು ಅನ್ಕೋತಾರಪ್ಪ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಅವರು ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವ್ರ ಪೇರೆಂಟ್ ಆಗಿರ್ಬೋದು, ನನಗೆ ಒಂದು ಒಳ್ಳೆ ರೀತಿ ಸಪೋರ್ಟಿವ್ ಆಗಿದ್ದಾರೆ ಮತ್ತು ಅಪ್ರಿಷಿಯೇಟ್ ಮಾಡ್ತಾರೆ. ಹಾಗೆ ಪ್ರೀತಿ, ವಿಶ್ವಾಸ ಎಲ್ಲನೂ ಕೂಡ ಕೊಡ್ತಾರೆ ಅಂತ ಇವತ್ತೇ ಗೊತ್ತಾಗಿದ್ದು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಏನಾದರೂ ನೀವು ನೋಡ್ತಿದ್ರೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ನಿಮ್ಮ ನೇಮ್ ಇಲ್ಲಿ ತೊಗೊಳ್ಳಲ್ಲ, ಯಾಕಂದರೆ ಇದು ಪಬ್ಲಿಕ್ ಆಗಿದ್ದರಿಂದ ನೇಮ್ ತೊಗೊಳಕ್ಕೆ ಆಗಂಗಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಏನಾದರೂ ನೀವು ನನಗೆ ಹೇಳಿದರೆ ನಾನು ಹೆಸರನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅವ್ರು ಹೇಳಬೇಕಲ್ಲ, ಅವ್ರ ಪರ್ಮಿಷನ್ ಇಲ್ಲದೆ ನಾನು ಇಲ್ಲಿ ಹೆಸರು ಹೇಳಕ್ಕೆ ಬರಲ್ಲ. ಸೊ ಪಬ್ಲಿಕ್ ಆಗಿದ್ದರಿಂದ, ಸೊ ಅದಕ್ಕೋಸ್ಕರ ನೋಡ್ತಿರ್ಬೋದು ಎಷ್ಟು ಆರಾಮ್ಸೆ ನೀಟಾಗಿ ಕಟ್ ಮಾಡ್ತಿದ್ದಾರೆ. ನಾನು ಒಂದು ರೀತಿ ಪೂರ್ತಿಯಾಗಿ ವಿಡಿಯೋ ಇಟ್ಕೊಂಡೆ. ಸೊ ಹೇರ್ ಕಟ್ ಅಂತೂ ನನಗೆ ಭಾಳ ಇಷ್ಟ ಆಯಿತು. ಮತ್ತು ಅವರು ನನಗೆ ಒಂದು ರೀತಿ ಕೋಆಪ್ರೇಟ್ ಮಾಡಿದರು ವಿಡಿಯೋ ಮಾಡಲಿಕ್ಕೆ. ಹಾಗೆ ಶಾರ್ಟ್ ವಿಡಿಯೋಗೆಲ್ಲ ಹೆಲ್ಪ್ ಮಾಡಬೇಕಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡಿಕೊಡಿ ಅಂತ ಅಂದ ತಕ್ಷಣ ವಿಡಿಯೋ ಇಟ್ಟು ವಿಡಿಯೋನು ಕೂಡ ಮಾಡಿಕೊಟ್ರು. ಹಾಗೆ ಒಂದಿಷ್ಟು ರೀಲ್ಸ್ಗೆ ಅಪ್ಲೋಡ್ ಹಾಕಬೇಕು ಅಂತ ಈ ರೀತಿ ಒಂದಿಷ್ಟು ಶೂಟ್ಗಳನ್ನ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಈ ಹೇರ್ ಕಟಿಂಗ್ ಇಷ್ಟ ಆಗೈತೆ ಅನ್ಕೋತೀನಿ. ಯಾರಾದರೂ ಸಿಂದಗಿ ಒಳಗೆ ಇರೋರಿದ್ದರೆ ಹೋಗಿ ಟ್ರೆಂಡ್ಸ್ ಬ್ಯಾಕ್ ಸೈಡು ಖುಷಿ ಪಾರ್ಲರ್ ಅಂತ ಐತಿ. ಹಾಗೆ ಖುಷಿ ಅವರೇ ನನಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನು ನನ್ನ ಒಂದು ವಿಡಿಯೋದಲ್ಲಿ ಹೇರ್ ಕೇರ್ ರಿಲೇಟೆಡೇ ಜಾಸ್ತಿ ಬರ್ತಾವೆ, ಕುಕ್ಕಿಂಗ್ಸ್ ಕಡಿಮೆ, ಆಮೇಲೆ ಲೈಫ್ ಸ್ಟೈಲ್ ಈ ರೀತಿ ಇರ್ತದೆ. ಮತ್ತು ಮನೆಗೆ ಬಂದ ತಕ್ಷಣ ನನ್ನ ಮಕ್ಕಳ ಜೊತೆ ಸ್ವಲ್ಪ ಬ್ಯುಸಿ ಆದೆ. ಅವ್ರಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋದು, ಹಾಗೆ ಹೀಗೆ ಅವ್ರ ಜೊತೆ ಮಾತುಕತೆ ಇದೇ ಆಗಿತ್ತು. ಸೊ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಹಾಗೆ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೊಸ ಒಂದು ಟಾಪಿಕ್ ಜೊತೆಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.